ಹೆಂಗೋ ಸದ್ಯ ಎಲ್ಲ ಕಡೆ ನೋಡ್ಕೊಂಬಂದೆ, ಎಲ್ಲ ಕಡೆ ಅಳ್ಸಾಕವ್ರಿ. ಹೆಸ್ರು ಯಾವ ಕಡೆನೂ ಇಲ್ಲ, ಎಲ್ಲ ತೆಗ್ದು ಹಾಕ್ಬಿಟ್ಟವ್ರಿ. ಬರ್ಸೋದು ಯಾಕೆ ಬೇಕಾಗಿತ್ತು, ಇದು ಅಳ್ಸೋದು ಯಾಕೆ ಬೇಕಾಗಿತ್ತು ಇವರಿಗೆ? ನನಗಂತೂ ಒಂಥರ ಅನ್ನಿಸ್ತು. ಏನೇ ಜೋರು ಮಾಡಿದ್ರು ಮನ್ಸಾಗೆ ಅಯ್ಯಪ್ಪ ಹೆಂಗೆ ಬರ್ಸೋರಪ್ಪ ಅಂತ ಅನ್ಸೋದು. ಹೆಂಗೆ ಅತ್ಲಾಗ ಅವ್ರೇಟ್ಗೆ ಅವರೇ ಅಳ್ಸವ್ರಿ. ಅವ್ರ ಗೋಡಿ ಅವರು ತೆಗ್ದಿರೋ ಗುಂಡಿಗೆ ಅವರೇ ಬಿದ್ದಂಗೆ ಆಯಿತು. ಬೇರೆಯವ್ರನ್ನ ಬೀಳಿಸ್ಬೇಕು ಅಂತ ತೆಗೆದ್ರು, ಆದರೆ ಅವರೇ ಬಿದ್ದೋದ್ರು. ಅವ್ರೇಟ್ಗೆ ಅವರೇ ಬಿದ್ದು ಎಲ್ಲ ಅವ್ರೇಟ್ಗೆ ಅವರೇನೆ ಜಗಳ ಮಾಡ್ಕೊಳಂಗೆ ಆಯಿತು. ನಮ್ಮನ್ನು ಜಗಳ ಮಾಡಬೇಕು, ಇವ್ರನ್ನೆಲ್ಲ ಗುಂಡೆಗೆ ಬೀಳಿಸ್ಬೇಕು ಅಂತ ನಮ್ಮನ ಮೇಲೆ ಇವ್ರು ಈ ಥರ ಮಾಡಿದ್ರು. ಆದರೆ ಹೌದು ಅವ್ರಿಗೆ ವಿರುದ್ಧ ಆಯಿತು. ಅದಕ್ಕೆ ಮತ್ತೆ ನಾವೊಬ್ರಿಗೆ ಕೆಟ್ಟದ್ದು ಮಾಡಿದರೆ ಇನ್ನೊಬ್ರು ನಮಗೊಬ್ರು ಕೆಟ್ಟದ್ದು ಮಾಡ್ತಾರೆ ಅನ್ನೋದು. ಸುಗುಣ ಸುಗುಣ ಏನು ನೋಡ್ತಾ ಇದೆಯಾ? ಆಯ್ತಾ ಬಾ. ಏನಿಲ್ಲ, ಎಲ್ಲ ಕಡೆನೂ ಹರ್ಷ ಸುಗುಣ ಅಂತ ಹೇಳಿ ಹೆಸರು ಬರ್ಸಿದ್ರು. ಅದಕ್ಕೇ ಅದನ್ನು ಹೋಗಿ ಅಳಿಸಿದ್ರೆ ಸರಿ ಅಂತ ಹೇಳಿ ನೆನ್ನೆ ಹೋಗಿ ನಾನು ಲಕ್ಷ್ಮಂಟಿ ಚೆನ್ನಾಗಿ ಬಾರಿಸಿ ಬಂದಿದ್ವಿ ಅವಳ ಅತ್ತಮ್ಮನಿಗೆ. ಅವಳು ಮಾಡಿದ್ದಿ ಕೆಲಸನ. ಅದಕ್ಕೇ ಎಲ್ಲ ಅಳಿಸೋರೇನೋ ಅಂತ ಹೇಳಿ ನೋಡ್ತಿದ್ದೆ. ಎಲ್ಗೋಯ್ದ್ರಿತ ಬೀಗ ಹಾಕಿತ್ತು ನಿಮ್ಮ ಮನೆ ಯಾರೂ ಇರಲಿಲ್ಲ? ಊರಿಗೆ ಹೋಗಿದ್ದೆ ಕಣೆ. ಅಲ್ಲ ಅಮ್ಮರ ಮನೆಗಿದ್ದೆ. ಯಾಕೋ ಒಂಥರ ನೆಗಡೆ ಕೆಮ್ಮು, ಹುಷಾರಿರಲಿಲ್ಲ. ಅದಕ್ಕೇ ಯಾಕೋ ಚಳಿ ಜ್ವರ ಬಂದಿತ್ತಾ, ಅದಕ್ಕೇ ನಾನು ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದೆ. ಏನು ಮಾಡೋಣ, ಅಲ್ಲೊಂಥರ ಕಣೆ ನಮ್ಮ ಅಮ್ಮನ ಮನೇಲಿ. ನನ್ನ ತಮ್ಮ ಬೇರೆ ಮದುವೆ ಆಗಿ ಬಂದವನ, ಅವಳದೊಂದು ಕಾಟ ಮೀನೊಂದೊಂದು. ಅವಳದೆಷ್ಟು ಅವಳು ಈಗ ಇವಳು ವಿಜಿ ಅವಳು ಒಂದೇ ಅಂತೆ. ಇಬ್ಬರು ಫ್ರೆಂಡ್ ಅಂತೆ ನೋಡಮ್ಮ. ಅಯ್ಯೋ ಹೌದೇನು, ಅಲ್ಲೇ ಮನೆ ಹಳೆ ಅಲ್ಗೂ ಕಣ್ಣು ಹಾಕೋಬೇಡ ನಿಂತವ್ರ ಮನೆಗೆ. ಎಲ್ಲಾದರೂ ಕಣ್ಣು ಹಾಕ್ಬಿಡ್ತಾಳೆ ರೀತಾ. ಅವಳು ಒಂಥರ ಕ್ರಿಮಿನಲ್ ಕಣೆ. ಅವಳು ಉದ್ಧಾರ ಆಗಲ್ಲ ಕಣೆ ಜೀವನದಾಗ. ಅವಳು ಎಷ್ಟು ಉಗುತ್ರು ಎಂಥದ್ದು ಬಂದ್ರೂ ಅವಳು ಉದ್ಧಾರ ಆಗಲ್ಲ. ಇನ್ನೊಬ್ರು ಯಾರನ್ನ ಆಗಿದ್ರೆ ಇಂಥ ಕಾಲೇ ಬಂದಿರೋದಕ್ಕೆ ಎಷ್ಟೋ ಎದ್ರಕೊಂಡು ಸುಮ್ಮನಿರೋರು. ಆದರೆ ಅವಳು ಉದ್ಧಾರ ಆಗಲ್ಲ ರೀತಾ. ಉದ್ಧಾರ ಆಗ ಮಾತೇ ಇಲ್ಲ ಬಿಡು ಅವಳ ಹತ್ರ. ಅವಳಿಗೆ ನಾನು ಹೇಳಿದ್ದೀನಿ, ಇಲ್ಲೋಡು ಅವಳು ಮಾತು ಕಟ್ಕೊಂಡು ಏನಾದರೂ ನಮ್ಮ ಕುರಿ ಒಂದು ಮುಟ್ಟಿದೀಯ ಅಂದರೆ ಗ್ರಾಚಾರ ನೆಟ್ಟಿಗಿರಲ್ಲ ಅಂತ ಹೇಳಿ, ಕುರಿ ಎಲ್ಲ ಮಾರ್ಕೊಂಬ ಅಂತ ಹೇಳಿ ಐಡಿಯಾ ಹೇಳ್ಕೊಟ್ಟವಳೆ. ಎಲ್ಲ ಕುರಿ ಎಲ್ಲ ಮಾರ್ಕೊಂಡು ಬಂದುಬಿಡ್ರಿ, ಕುರಿ ಎಲ್ಲ ಮಾರ್ಕೊಂಡು ಹೋಗಿ ಏನಾನ ಮಾಡಿರಿ, ಕುರಿ ಎಲ್ಲನ ಅವಳಿಗೆ ಕೊಡಬೇಡ್ರಿ, ಹೆಣ್ಮಕ್ಳಿಗೆ ಯಾಕೆ ಭಾಗ ಕೊಡ್ತೀರಾ ಅಂತ. ಅಲ್ಲಿಗೆ ಅಲ್ಲೇ ನಾನು ನಿಮಗೆಲ್ಲನ ಹೇಳಿದ್ನಲ್ಲ, ಅವ್ನು ವರ್ಷದ ಬಂಡವಾಳನೋ ಅವಳು ಬಂಡವಾಳನೋ ಬಯಲು ಮಾಡಿದ್ಕೆ ನಮ್ಮ ತವ್ರ ಮನೆಗೆ ಅಲ್ಲೇ ಅಲ್ಲಿಗೆ ಕಣ್ಣು ಹಾಕಿ ಅಲ್ಲಿಗೆ ನಮಗೆ ಕೆಟ್ಟದ್ದು ಮಾಡಬೇಕು ಅಂತ ಏನಾನ ಕಾಯ್ತಿರ್ತಾಳೆ. ಅಯ್ಯತ್ತು ಒಂಥರ ಪೀಡೆ ಹೇಳತ್ಲಾಗೆ. ಏನಂಬೀತಾ ಎಲ್ಗೋಗಿದ್ದೆ ಕಾಣಿಸ್ತಿರ್ಲಿಲ್ಲ? ಊರಿಗೆ ಹೋಗಿದ್ದೇನ? ಲಕ್ಷ್ಮಂಟಿ ಊರಿಗೆ ಹೋಗಿದ್ದೆ, ಅಮ್ಮರ ಮನೆಯಾಗಿದ್ದೆ. ಯಾಕೆ ಸೇನಕ್ಕಿರ್ಲಿಲ್ಲ, ಯಾಕೆ ಮೈ ಕೈಯಲ್ಲಿ ನೋವು, ನೆಗಡೆ ಕೆಮ್ಮು ಚಳಿ ಜ್ವರ, ಅದಕ್ಕೆ ಅಲ್ಲೇ ಇದ್ದೆ. ಅಲ್ಲಿದ್ದು ಹೇಳ್ಕೊಬಾರ್ದು ನಮ್ಮ ತವ್ರ ಮನೇದ. ಹಂಗೆ ಮಾಡೋಳ್ಗೆ ಈ ಮನೆ ಹೇಳಿ ನಾನು ಹೋಗಿ ಹಿಡ್ಕೊಂಡು ಬಾರಿಸ್ಬೇಕು ಅನ್ನಂಗಾಗುತ್ತೆ. ಬಾರಿಸಿ ಹೇಳ್ತೀನಿ, ಚೆಂದಕ್ಕೆ ಬಾರಿಸು. ಅದಕ್ಕೆ ಬಂದಿದ್ದೀನಿ, ಕೈಗೆ ಸಿಗಲಿ ಅವಳು ಆ ವಿಜಯ ಅನ್ನೋಳು. ಎಲ್ಲ ಗೊತ್ತೈತೆ ನನಗೆಲ್ಲ ಬಂಡವಾಳನೂ ಐತಿ, ಎಲ್ಲ ತೋರಿಸ್ತೀನಿ ಅವಳಿಗೆ ಅವಳು ಎಂತಾಳು ಅಂತ. ನನ್ನ ತವ್ರ ಮನೆಗೆ ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಏನೋ ತಿಳ್ಕೊಂಡವಳು ಅವಳು ನನ್ನ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವಳಿಗೆ ಹೇಳು ಬಂದಿದ್ದೀನಿ. ಹೇಳು ಒಂದು ಕುರಿ ಮುಟ್ಟಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರಲ್ಲ ಅಂತ ಹೇಳಿದ್ದೀನಿ. ಅವಳು ಏನಂದ್ರೂ ಉದ್ಧಾರ ಆಗಲ್ಲಪ್ಪ ಜೀವನದಾಗ. ಯಾಕಂಗೆ ಕೆಟ್ಟ ಬುದ್ಧಿ ಕಲ್ತವಳ ಏನೋ ಗೊತ್ತಿಲ್ಲ. ಹಾಳಾಗಿ ಹೋಗ್ತಾಳೆ ಹೇಳು. ಅಯ್ಯೋ ನೀನು ಹಂಗಂತ್ಯ ಸುಗುಣ. ಇವಾಗ ಕೆಟ್ಟವ್ರಿಗೆ ಕಾಲ ಸುಮ್ಮನಿರು. ಮಾಡ್ಕೊಂಡಿರೋರ್ಗೇನೆ ಕಾಲ ಕಣೆ. ನೀನು ಏನೇ ಅನ್ನು ಹಿಂಗೆ ಅಂಥವ್ರಿಗೆ ಕಾಲ ಅನಿಸುತ್ತೆ. ನಮ್ಮಂಥ ಒಳ್ಳೆ ಮನುಷ್ಯರವ್ರಿಗೆ ದೇವರಾಣೆಗೂ ಕಾಲ ಇಲ್ಲ ಕಣೆ, ಕಾಲನೇ ಇಲ್ಲ ಬಿಡು. ಅವಳಿಗೆ ಒಳ್ಳೇದಾಗುತ್ತೆ, ಅವಳೇ ಘನವಾಗಿರ್ತಾಳೆ, ಏನಾಗಲ್ಲ ನೋಡಪ್ಪ. ಎಂಥ ಕಾಯಿಲೆ ಬಂದಿತ್ತು ಅವಳಿಗೆ, ಕೈ ಕಾಲು ಇನ್ನೇನು ಎದ್ದು ಓಡಾಡೋಕ್ಕಾಗಲ್ಲ ಮಂಗಿದ್ಲು. ಘನವಾಗಿದ್ದಾಳೆ ಇವಾಗ. ಅಲ್ಲಿ ಮಾತಾಡ್ಕೊಂಡು ತಿರ್ಗಿ ಅದೇ ಕಂತ್ರಿ ಬುದ್ಧಿ ಕಲ್ತವಳೆ. ನೋಡ್ತೀರು ಅವಳಿಗೂ ಎಂಥ ಗೊತ್ತು ಬರುತ್ತೆ ಅಂತ ಹೇಳಿ. ಅವಳು ಇವಾಗ ಮೆರಿತಾ ಇದ್ದಾಳೆ. ಮೆರಿಲಿ ಒಟ್ಟು ಮೆರಿತಾಳೆ. ಮೆರಿಲ್ ಹೇಳೋಣ ಹಿಂಗೆ. ಮತ್ತೆ ಅವಳು ಯಾರು ಏನೇ ಅಂದ್ರೂ ಬಗ್ಗಲ್ಲ. ಯಾರ್ದೇನೋ ಅಂತಾಳೆ, ದುಡ್ಡು ಕಾಸು ಎಲ್ಲ ಆಸ್ತಿ ಎಲ್ಲ ಐತಲ್ಲ, ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ. ಅದು ಒಂದಿನ ಇಲ್ಲೋಡು ಹತ್ತು ಕಡೆ ಎಲ್ಲ ಕಳ್ಕಮ್ಮ ಅಂತ ಪರಿಸ್ಥಿತಿ ಬರುತ್ತೆ ಬೇಕಾದ್ರೆ. ಯೋಟೇ ಕೋಟಿಗೆ ಅಂದ್ರೂ ಹತ್ತು ಕಡೆ ಎಲ್ಲ ನಾಶನಾಗ ಅಂತ ಪರಿಸ್ಥಿತಿ ಬರುತ್ತೆ. ಬೇಕಾದ್ರೆ ನೋಡ್ತೀರು ಇಲ್ಲಸ್ಮಕ್ಕೆ ಏನಂದಿದ್ಲು ಅಂತ. ಅಲ್ಲ ಅವಳಿಗೆ ಇನ್ನೂ ಕುಡ್ದಂಗೆ ಕೊಡ್ತಾ ಆಯ್ತಲ್ಲ ದುಡ್ಡು. ಮೊನ್ನೆ ಯಾವನು ದುಡ್ಡು ಬೇರೆ ಬಂದವಂತ ಅವಳಿಗೆ. ಯಾತೈತೋ ಎಲ್ಲನ ಅವರು ಹೊಲ ಬೇರೆ ರೋಡ್ ಸೈಡ್ನಾಗೆಲ್ಲ ಹೊಲ ಐತಂತೆ. ಅವ್ರು ಗಂಡನ ಮನೆಯವ್ರು ಯಾಕೆ ಇವಳಿಗೆ ಕೊಟ್ಟರು ಆಸ್ತಿ ಎಲ್ಲನ? ಡೈವರ್ಸ್ ಆಗೈತಲ್ರಿ ಡೈವರ್ಸ್ ಆದಮೇಲೆ ಕೊಡಬೇಕು. ಗಂಡನ ಆಸ್ತಿಯಾಗ ಅರ್ಧ ಭಾಗನ ಹೆಂಡತಿ ಕೊಡಬೇಕು ಡೈವರ್ಸ್ ತಗೊಂಡ್ಮೇಲೆ. ಅದಕ್ಕೇ ಅವರು ಆಸ್ತಿ ಹೋದ್ರೂ ಪರವಾಗಿಲ್ಲ ಇಂತಳೆ ಯಾಕೆ ಅಂತ ಹೇಳಿ ಡೈವರ್ಸ್ ಕೊಟ್ಟು ಆಸ್ತಿ ಎಲ್ಲ ಕೊಟ್ಟು ಕಳಿಸವ್ರಿ. ಅವರ ಇವಳು ಸುದ್ದಿನೇ ಮಾತಾಡಲ್ಲ, ಇವಳು ಸುದ್ದಿನೇ ಬೇಡ ಅಂದ್ಕೊಂಡು ಅವ್ರನ್ನ ಪಡೆಗೆ ಅವ್ರು ನೆಮ್ಮದಿಯಾಗ ಇದ್ದಾರೆ. ಅರ್ಧ ಭಾಗನೂ ಕೊಡಲ್ಲ ಕಣಮ್ಮ, ಅವ್ರದ್ದು ಸ್ಯಾನೆ ಆಸ್ತಿ ಐತಲ್ಲ, ಜೀವನ ಸುಖ ಅಂತ ಹೇಳಿ ಇಟ್ಕೊಟ್ಟಿರ್ತಾರೆ ಸುಗುಣ. ಮಕ್ಕಳಿಲ್ಲ ಮರಿ ಇಲ್ಲ, ಮಕ್ಕಳು ಮರಿ ಇದ್ರೆ ಇನ್ನೂ ಸ್ಯಾನೆ ಕೊಡ್ತಾರೆ. ಅವಳಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ.
ಅರ್ಧನೂ ಕೊಡಲ್ಲ. ಇನ್ನು ಅರ್ಧ ಭಾಗ ಅವ್ರದ್ದು ಸ್ಯಾನ್ ಐತಂತ ಹೇಳು. ಅವ್ರು ಸಪ್ಪ ಹೋಗಿದ್ನಲ್ಲ ಅವ್ರ ಮನೆಗೆ ಹಂಗಂದ್ರಂತೆ. ಅವ್ರದ್ದು ಸ್ಯಾನ್ ಐತಂತೆ ಇವಳು ಜೀವನಾಂಶ ಕೇಳ್ಬೇಕಾ ಅಷ್ಟು ಕೊಟ್ಟವ್ರಿ. ಅದಕ್ಕೆ ಮೆರಿತಾ ಇದ್ದಾಳೆ ಇವಳು. ಅಲ್ಲ ಎಲ್ಲಿಂದ ಎಲ್ಲಿಗೆ ಇವಳು ಕಣ್ಣಾಕ್ತಾಳೆ. ಅಲ್ಲ ನಮ್ಮ ಮನೆಗೆ ಅಲ್ಲಿ ಅವಳನ್ನ ಕಳಿಸವಳಲ್ಲ, ನನ್ನ ತಮ್ಮನ ಮದುವೆ ಆಗಕ್ಕೆ ಮೀನನ್ನು ಕಳಿಸವಳ ಅವ್ರ ಫ್ರೆಂಡ್. ಅವಳು ನಾವು ಒಳ್ಳೆಯವಳು ಅಂದ್ಕೊಂಡಿದ್ವಿ. ಆಮೇಲೆ ಫೋನಾಗ ಮಾತಾಡ್ಬೇಕಾದ್ರೆ ವಿಜಿ ವಿಜಿ ಅಂತೇಳಿ ಮಾತಾಡವಳೆ. ನಮ್ಮ ಗೊಂಬೆಲೂ ನಮ್ಮಮ್ಮ ಯಾಕೆ ಕುರಿಯಟಿ ತಗೋಗ್ಯವ್ರೆ ಅಂತ ಹೇಳಿ ಮಾತಾಡ್ಯವಳೆ. ಅವರು ಹೋಗಿಲ್ಲ. ಆವಾಗ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡವ್ ನಮ್ಮ ಗೊಂಬೆಲ. ಎಲ್ಲನ ಫೋನ್ನ ರೆಕಾರ್ಡ್ ಮಾಡ್ಯವಳೆ ಎಲ್ಲನ. ಅದಕ್ಕೆ ನೀವು ಹೋಗಿ ಸರಿಯಾಗಿ ಬೈತೀನಿ, ನೀನು ಯಾಕೆ ಹಿಂಗೆ ಮಾಡಿದೆ, ನನ್ನ ತವ್ರ ಮನೆ ಸುದ್ದಿ ಯಾಕೆ ನಿನಗೆ ಅಂತ ಹೇಳಿ ಸರಿಯಾಗಿ ಬೈದು ಬತ್ತೀನಿ ತಡಿ ಹೋಗ ವಿಜಿನ. ದೇವ್ರು ನೋಡ್ತಿರ್ತಾನೆ. ದೇವ್ರ ಪರೀಕ್ಷೆ ಮಾಡ್ತಿರ್ತಾನೆ ಸುಮ್ಕಿ ನಂಬ್ರಿತ. ಅವಳನ್ನ ನೋಡ್ತಿರ್ತಾನೆ. ಅವಳು ಮಾಡೋದೆಲ್ಲ ಲೆಕ್ಕ ಹಾಕ್ಯಂತಿರ್ತಾನೆ. ಅದು ಲೆಕ್ಕದ ಬುಕ್ ಮುಗಿದ ಮೇಲೆ ಐತವಳಿಗೆ ಆಮೇಲೆ ಹೇಳಿದ್ವಿ ದೇವರು ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನಂತೆ, ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನಂತೆ. ಕೆಟ್ಟವ್ರನ್ನ ಕೊನೆ ಕೈ ಬಿಡ್ತಾನೆ. ಬೀಳ್ರಿ ನೀವು ಕೆಟ್ಟವ್ರು ನೀವು ಅಂತ. ಒಳ್ಳೆಯವ್ರನ್ನ ಏ ಪಾಪ ಒಳ್ಳೆಯವ್ರು ಅಂತ ದೇವ್ರ ಕೈ ಹಿಡಿತಾನಂತೆ. ಹಂಗೆ ಕೊನೆ ಕೈ ಬಿಟ್ರೆ ಏನಕ್ಕೆ ಬಂದಂಗೆ? ಕೊನೆ ಕೈ ಹಿಡಿಬೇಕು ಯಾವುದೇ ಆಗಲಿ. ಕೊನೆಗೆ ಹೋದ ತುದಿಗೆ ಹೋದಾಗ ಕೈ ಬಿಟ್ಬಿಟ್ರೆ ದಬಕೊಂಡು ಬೀಳಾದೇಯ. ಕೊನೆಗೆ ಹೋದಾಗ ಕೈ ಕೊಟ್ಟು ಮ್ಯಾಕೆ ಎತ್ತಿರೆ ಅದು ಪರಮಾತ್ಮ ಇದ್ದಾನೆ. ಹಂಗೆ ದೇವ್ರಮ್ಮನು ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ. ನೋಡೋಣ ಅದೆಲೆ ಹೆಂಗಿರ್ತಾರೆ, ಹೆಂಗೆ ಮೆರಿಬೋದು ಏನು ಅಂತೇಳಿ. ಕೊನೆ ಕೇಳಿ ಕೈ ಬಿಡ್ಬೇಕಲ್ಲ ಜಾರು ಬಿಟ್ಟು ಬಿಡ್ತಾನೆ. ಅವಾಗ ಒಂದೇ ಪಟ್ಟು ಹೋಗ್ತಾರೆ ತಳಪಾಯ್ಕ ಅವರು. ಲಕ್ಷ್ಮಣ್ ಹೇಳ್ತಿರೋದು 100ಕ್ಕೆ 100 ಸತ್ಯ. ಮತ್ತೆ ನೋಡ್ತಿರು. ಈ ಮಾತು ಮಾತ್ರನ ನಿನ್ನ ಮನಸ್ನಾಗ ಇಟ್ಕೊಂಡಿರೋ ರೀತ ಲಕ್ಷ್ಮಕ್ಕೆ ಏನಂದಿದ್ಲು ಅನ್ಮಂತಿ. ಸರಿ ಕಣಂಟಿ ಹೋಗ್ತೀನಿ ತಾಳಿ. ನಾನೇ ಹಂಗಂದ್ರೆ ಬಿಡ ಅಂತಾಳಲ್ಲ ನಾನು. ಏನೋ ತಿಳ್ಕೊಂಡವಳಿ. ನಾನು ಅವಳಿಗಿನ್ನ ನನಗೇನಾನ BP ರೈಸ್ ಆಗ್ಬಿಟ್ರೆ ನಾನು ಅವಳಿಗಿನ್ನ ಜಾಸ್ತಿ ಒಂದು ಕೈ ಮುಂದೆನೆ. ನಾನಿನ್ನ ಹೆಂಗೆ ಅಂತ ಗೊತ್ತಿಲ್ಲ. ನಾನು ಇವಾಗ ಕೆಟ್ಟಾಳ್ರಿ ಕೆಟ್ಟಾಳು, ಒಳ್ಳೆಯವ್ರಿಗೆ ಒಳ್ಳೆಯಳು. ಹಂಗೆ ನಾನು ಅವಳಿಗಿನ್ನ 2 ರೋಟ ಆಡಿದ್ನಿ. ಅವಳೇನೇನು ಅವಳಿಗಿನ್ನ ಕಮ್ಮಿ ಏನಲ್ಲ ನಾನೇನು. ನೋಡೋಣ ನಾನು ಅವಳ ಅಂತ ಹೇಳಿ ಹೋಗ್ತೀನಿ ತಡಿ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತೀನಿ. ನೋಡಮ್ಮ ನಾಳೆನೇ ಅವ್ರ ತವ್ರ ಮನೆಗೂ ಅವಳು ಯಾರನ್ನ ಕಳಿಸೋಳಂತ ಫ್ರೆಂಡ್ನ. ಅವ್ರ ತಮ್ಮನ ಹೋಗಿ ಮದುವೆ ಆಗ್ಯವಳಂತ ಅವಳು ಮೀನಾ ಅಂಬಳು. ಅವಳೆಲ್ಲ ಬರೀ ಇಂಥ ಕಿತ್ತೋದು ಬುದ್ಧಿ ಮಾಡ್ತಾಳೆ ಕಣ ಅವಳು. ಅವಳು ಹಂಗೆ ಮಾಡಿ ಹೋಗೋದೇ ಥರ. ಯಾವುದೋ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಲಕ್ಷ್ಮಣಿ, ಸ್ಕೂಲಾ ಕಟ್ತಾ ಇರೋದದು. ಈ ಸ್ಕೂಲ್ ರೂಮ್ಗಳು ಬಿದ್ದೋಗಿದ್ವಿ ಎಲ್ಲನ. ಯಾರ ಪುಣ್ಯಾತ್ಮರು ಕಟ್ಟಿಸ್ತಾ ಇದ್ದಾರೆ. ಎಲ್ಲ ಮಳೆಗಾಳಿಗೆ ಮಣ್ಣೆಲ್ಲ ಬಿದ್ದಿದ್ದು ಪಾಪ ಹುಡುಗರಿಗೆ ಸ್ಕೂಲ ಕುತ್ಕೊಂಡು ಪಾಠ ಕೇಳೋಕ್ಕಾಗ್ತಿರ್ಲಿಲ್ಲ. ಎಲ್ಲನ ಪಾಪ ಬಿದ್ದೋಗಿದ್ವು. ಹಂಗತ್ತೆ ಯಾರ ಪುಣ್ಯಾತ್ಮರು ಕಟ್ಟಿಸ್ತಾ ಇದ್ದಾರೆ. ಒಳ್ಳೇದಾಗಲಿ. ಯಾರು ಕಟ್ಟಿಸ್ತಾ ಇದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಮ್ಮ. ಎಲ್ಲ ಹಳೆವಾಗಿದ್ವು. ಯಪ್ಪ ಲಿಕ್ಕಿ ವಿಕ್ಕಿನ ಕರ್ಕೊಂಡೋದಾಗ ನೋಡಿದ್ನಲ್ಲ ಎಂಚೆಲ್ಲ ಹೋಗವೆ ಪಾಪ. ಎಲ್ಲನ ಆಫೀಸ್ ರೂಮ್ನಾಗೆ ಎಲ್ಲ ಸೋರ್ಬಿಟ್ಟೆಲ್ಲ ನೆಂದು ಹೋಗವೆ ಅಂತ ಹೇಳ್ತಿದ್ರು ಹೆಡ್ ಮಾಸ್ಟ್ರುಗಳು. ನಾನು ಸೇರ್ಸಕ್ಕೆ ಹೋದಾಗ ಬಿಡು ಈ ಕಡೆಗೆ ಎಲ್ಲ ಟಾಯ್ಲೆಟ್ಗಳೆಲ್ಲನ ಇವು ಹೆಂಗು ಹೊಸವು. ಆ ರೂಮ್ಗಳು ಕಟ್ಸಿದ್ರೆ ಸಾಕು. ನಿನ್ನ ಮಕ್ಳಿಗೆ ಕುತ್ಕೊಂಡು ಪಾಠ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಟಾಯ್ಲೆಟ್ಗಳು ಇವು ಹೊಸ ಕಟ್ಸಿರೋದಲ್ಲ ಲಕ್ಷ್ಮಣಿ ಮೊನ್ನೆ ಕಟ್ಸೋರು ಈ ಕಡೆಗಳವು. ಈಗ ನೋಡಿ ಇವು ಕಟ್ಸ್ಯವ್ರಿ. ಅಯ್ಯೋ ನಮ್ಮೂರಾಗ್ಲ ಅರ್ಥಾಗ ಯಾತು ಮಾಡ್ಸಲ್ಲ. ಸ್ಕೂಲಿಂದು ಬಗ್ಗೆನೂ ತಲೆ ಕೆಡಿಸ್ಯಮಲ್ಲ, ಯಾತ್ರ ಬಗ್ಗೆನೂ ತಲೆ ಕೆಡಿಸ್ಯಮಲ್ಲ. ಈ ಹಂಗವಾಗ ಯಾರೋ ಮಾಡ್ಸ್ಯವ್ರ ಪುಣ್ಯಾತ್ಮ ಟಾಯ್ಲೆಟ್. ಹೆಣ್ಮಕ್ಳು ಎಲ್ಲ ಇರ್ತಾರೆ, ಎಲ್ಲ ಹೊರಕ್ಕೆಲ್ಲ ಹೋಗ್ಬಾರ್ದು ಮಕ್ಕಳು ಅಂತೇಳಿ ಎಲ್ಲ ಕಟ್ಸ್ಯವ್ರಿ ಚೆನ್ನಾಗಿ. ಇವೆಲ್ಲ ವಾಸ್ತವ ಇದ್ದಾವೆ. ಆಗ ಅವರು ಇವೆ ಎಂಚೆಲ್ಲ ಹೋಗಿ ಹಳೆ ಸ್ಕೂಲ್ ಕಣಮ್ಮ ಅಲ್ಲೇ ಭಾಳ ವರ್ಷದ್ದು. ಹೆಂಗತ್ತ ಕಟ್ಟಿಸ್ತಾ ಇದ್ದಾರೆ. ಯಾರು ಕಟ್ಟಿಸ್ತಾ ಇದ್ದಾರಪ್ಪ ನನಗೇನು ಗೊತ್ತಿಲ್ಲ. ಕಟ್ಟಿಸ್ತಾ ಇದ್ದಾರೆ ಅಲ್ಲೇ ಇನ್ನೇನು ಮೋಲ್ಡ್ ಹಾಕೈತಿ. ಹೆಂಗತ್ತ ಇನ್ನೇನಾಗುತ್ತೆ ಥಿಯೇಟ್ರಾಗಿನ ಜಲ್ಜಲ್ ಮಾಡ್ತಾಯಿದ್ದಾರೆ ಕೆಲಸನ. ರೀತಾ ಹೆಂಗೆ ಬೈಕೆಂತ ವಿಜಿನ್ ಅವ್ರ ತೋರ್ ಮನೆಯಾಗೂ ಅಲ್ಲೇ ಅಲ್ಲೂ ಫಿಟ್ಟಿಂಗ್ ಇಕ್ಕವಳಂತಿ. ನೋಡ್ರಿ ಎಂತಾಳಿರ್ಬೋದು ಈ ವಿಜಿ. ಎಂತಾಳ ನಿಜ ಹೇಳ್ಬಾರ್ದವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನ್ಸುತ್ತೆ. ನೋಡೋಣ ಅದೆಲ್ಲ ಎಷ್ಟು ದಿವಸ ಆಡ್ತಾಳೆ ಅಂತೇಳಿ. ಅಂದರೆ ಇವ್ರದ್ದು ಅಲೇನೇ ಬುದ್ಧಿ ಬಿಡಲ್ಲ. ರೀತಾ ನಾನು ಅವಳಿಗಿನ್ನ 2 ರೋಟ ಆಡಿದ್ನಿ ಅಂತೇಳಿ ಇವಳು. ನಾನು ಇವಾಗ ಒಳ್ಳೆಯವರು ಕೆಟ್ಟಾಳೆ ನಾನು ಅವಳಿಗಿನ್ನ ಅಪ್ಪನಂಗೆ ಆಡ್ತೀನಿ ಅಂತ ಹೇಳ್ತಾ ಇದ್ದೆ. ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.